ಮೈಸೂರು ಮುಡ ಅಕ್ರಮ ಕೇಸ್ನ ದೂರುದಾರನೇ ಸಿಸಿಬಿಯಿಂದ ಅರೆಸ್ಟ್ ಆಗಿರೋದು. ಲಂಚದ ಆರೋಪ ಮಾಡಿದಂತಹ ಸ್ನೇಹಮಯಿ ಕೃಷ್ಣ ಅವರನ್ನ ಇವತ್ತು ಬಂಧಿಸಲಾಗಿದೆ. ಲಂಚದ ಆರೋಪವನ್ನ ಮಾಡಿದ್ದೆ ಹಾಗಾದ್ರೆ ಸ್ನೇಹಮಯಿ ಕೃಷ್ಣ ಅವರಿಗೆ ಮುಳು ಆಯ್ತಾ? ಸಿಎಸ್ ಶಾಲಿನಿ ವಿರುದ್ಧ ಲಂಚದ ಆರೋಪವನ್ನ ಸ್ನೇಹಮಯಿ ಕೃಷ್ಣ ಅವರು ಮಾಡಿದ್ರು. ನಿನ್ನೆಯಷ್ಟೇ ಈ ವಿಚಾರಕ್ಕೆ ಸಂಬಂಧಪಟ್ಟಂತೆ ಮೈಸೂರಿನಲ್ಲಿ ದಾಖಲೆಗಳ ರಿಲೀಸ್ ಮಾಡಿದ್ರು ಸ್ನೇಹಮಯಿ ಕೃಷ್ಣ ಅವರು. ಗಂಭೀರ ಆರೋಪವನ್ನ ಮಾಡಿದ್ರು ಸಿಎಸ್ ವಿರುದ್ಧ. ಶಾಲಿನಿ ರಜನೀಶ್ ಅವರಿಗೆ ಲಂಚವನ್ನ ಕೊಟ್ಟು ಹೊಸ ಹುದ್ದೆಯನ್ನ ಪಡೆದಿದ್ದಾರೆ ಅನ್ನುವಂಥ ಆರೋಪವನ್ನ ಮಾಡಿದ್ರು. ನಟೇಶ್ ವಿರುದ್ಧ ಈ ಆರೋಪವನ್ನ ಮಾಡಿ ಅದಕ್ಕೆ ಸಂಬಂಧಪಟ್ಟಂತ ಆಡಿಯೋವನ್ನ ಕೂಡ ಸ್ನೇಹಮಯಿ ಕೃಷ್ಣ ಅವರು ರಿಲೀಸ್ ಮಾಡಿದ್ರು. ಈ ಆರೋಪ ಮಾಡಿದ ಮರುದಿನವೇ ಬೆಂಗಳೂರು ಪೊಲೀಸರು ಸ್ನೇಹಮಯಿ ಕೃಷ್ಣ ಅವರನ್ನ ಅರೆಸ್ಟ್ ಮಾಡಿದ್ದಾರೆ. ಸಿಟಿ ಸಿವಿಲ್ ಕೋರ್ಟ್ ಬಳಿ ಸ್ನೇಹಮಯಿ ಕೃಷ್ಣ ಅವರನ್ನ ಬಂಧಿಸಿದ್ದಾರೆ ಅಧಿಕಾರಿಗಳು. ಸಿಎಸ್ ಶಾಲಿನಿ ವಿರುದ್ಧ ಲಂಚದ ಆರೋಪವನ್ನ ಮಾಡಿದ್ರು. ನಿನ್ನೆಯಷ್ಟೇ ಮೈಸೂರಲ್ಲಿ ದಾಖಲೆಗಳನ್ನು ಕೂಡ ರಿಲೀಸ್ ಮಾಡಿದ್ರು. ಶಾಲಿನಿ ರಜನೀಶ್ಗೆ ಲಂಚ ಕೊಟ್ಟಿರುವಂತಹ ಆರೋಪ, ಲಂಚವನ್ನು ಕೊಟ್ಟು ಹೊಸ ಹುದ್ದೆಯನ್ನು ಪಡ್ಕೊಂಡಿದ್ದಾರೆ ನಟೇಶ್ ಅನ್ನೋರು ಅನ್ನುವಂಥ ಒಂದು ಹಿನ್ನೆಲೆಯಲ್ಲಿ ಆರೋಪವನ್ನ ಮಾಡಿ, ಜೊತೆಗೆ ನಟೇಶ್ ವಿರುದ್ಧ ಆರೋಪದ ಆಡಿಯೋವನ್ನು ಕೂಡ ರಿಲೀಸ್ ಮಾಡಿದ್ರು. ಸ್ನೇಹಮಯಿ ಕೃಷ್ಣ ಅವರು ಈ ಆರೋಪ ಮಾಡಿದ ಮರುದಿನವೇ ಬೆಂಗಳೂರು ಪೊಲೀಸರಿಂದ ಅರೆಸ್ಟ್ ಆಗಿದ್ದಾರೆ. ಸಿಟಿ ಸಿವಿಲ್ ಕೋರ್ಟ್ ಬಳಿ ಸ್ನೇಹಮಯಿ ಕೃಷ್ಣ ಅವರನ್ನ ಅಧಿಕಾರಿಗಳು ಬಂಧನ ಮಾಡಿದ್ದಾರೆ. ಮುಡಾ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ನಿರಂತರವಾಗಿ ಕಾನೂನು ಹೋರಾಟವನ್ನು ಮಾಡಿಕೊಂಡು ಬಂದಿದ್ರು. ಮುಖ್ಯಮಂತ್ರಿಗಳ ವಿರುದ್ಧ ಆರೋಪವನ್ನ ಮಾಡಿ ಕಾನೂನು ಹೋರಾಟವನ್ನು ಮಾಡಿಕೊಂಡು ಬಂದಿದ್ದಂತಹ ಸ್ನೇಹಮಯಿ ಕೃಷ್ಣ ಅವರು ಸಿಎಸ್ ವಿರುದ್ಧವೇ ಆರೋಪವನ್ನ ಮಾಡಿದ್ರು. ನಟೇಶ್ ಅವರ ಪ್ರಮೋಷನ್ಗೆ ಲಂಚವನ್ನ ಪಡ್ಕೊಂಡಿದ್ದಾರೆ. ಈ ಆರೋಪವನ್ನ ಮಾಡಿದಂತಹ ಸ್ನೇಹಮಯಿ ಕೃಷ್ಣ ಅವರು ತಮ್ಮ ಆರೋಪಕ್ಕೆ ಸಂಬಂಧಪಟ್ಟಂತೆ ಒಂದಷ್ಟು ದಾಖಲೆಗಳನ್ನು ಕೂಡ ನಿನ್ನೆಯಷ್ಟೇ ರಿಲೀಸ್ ಮಾಡಿದ್ರು. ಆಡಿಯೋವನ್ನು ಕೂಡ ಬಹಿರಂಗಗೊಳಿಸಿದ್ರು. ಇದೇ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಈಗ ಸ್ನೇಹಮಯಿ ಕೃಷ್ಣ ಅವರನ್ನೇ ಅರೆಸ್ಟ್ ಮಾಡಲಾಗಿದೆ. ಸರ್, ಇವತ್ತು 20ನೇ ತಾರೀಕು ಜನಪ್ರತಿನಿಧಿ ನ್ಯಾಯಾಲಯದಲ್ಲಿ ಕೇಸ್ ಇರುತ್ತದೆ. ಬೆಳಗ್ಗೆ ಬಂದು ಅಟೆಂಡ್ ಆಗಿರ್ತೀವಿ. ಮಧ್ಯಾಹ್ನಕ್ಕೆ ಪಾಸ್ ಓವರ್ ಮಾಡಿರ್ತಾರೆ. ಮಧ್ಯಾಹ್ನ ಊಟ ಮುಗ್ದು ಆಚೆ ಡಾಕ್ಯುಮೆಂಟ್ಸ್ ತಗೊಳ್ಳೋಕ್ಕೋಸ್ಕರ ಕಾರ್ ಹತ್ರ ಬರೋ ಟೈಮಲ್ಲಿ ನಾವು CCB ಅವರು ಅಂತ ಹೇಳ್ಬಿಟ್ಟು ಕಾರಲ್ಲಿ ಬಂದು ಕೂರ್ಸ್ಕೊಂಡು ಕರ್ಕೊಂಡು ಹೋಗಿದ್ದಾರೆ. ನಾವು ಕೊಟ್ಟಿರೋ ಕಂಪ್ಲೇಂಟ್ ತನಿಖೆ ಮಾಡಲ್ಲ, ಅವ್ರು ಯಾರೋ ಇನ್ನೊಬ್ರು ಕಂಪ್ಲೇಂಟ್ ಕೊಟ್ಟ ತಕ್ಷಣ ಅರೆಸ್ಟ್ ಮಾಡ್ತೀನಿ ಅಂತ ಈಗ ತಕ್ಷಣ ಅರೆಸ್ಟ್ ಮಾಡಿದ್ದಾರೆ. ಎಲ್ಲೋ ಅಜ್ಞಾತ ಸ್ಥಳಕ್ಕೆ ಕರ್ಕೊಂಡು ಹೋಗಿದ್ದಾರೆ ಅಂತ ಹೇಳ್ತಿದ್ದಾರೆ. ಅವ್ರ ಜೀವಕ್ಕೆ ಸ್ವಲ್ಪ ಪ್ರಾಬ್ಲಮ್ ಇದೆ. ಏನಾದರೂ ಆದರೆ ಈ ಸರ್ಕಾರನೇ ಕಾರಣ ಸರ್. ಅದ್ಬಿಟ್ರೆ ಅಲ್ಲಿ ಇವರು ಅರೆಸ್ಟ್ ಆಗಿ ಒಂದ್ಸರಿ ಇವ್ರಿಗೆ 306 ಏನೋ ಒಂದು ಕೇಸ್ ಆಗಿತ್ತಂತಲ್ಲ, ಡಾಕ್ಯುಮೆಂಟ್ಸ್ ಎತ್ಕೊಂಡಿದ್ದಾರೆ. ಇಲ್ಲಿ ಆರ್ಟಿಸ್ಟ್ ಆಡಿದ್ದಾರೆ, ಬೇರೆ ದಾಖಲಾತಿಗಳೇನಿಲ್ಲ. ಕೆಲವೊಂದು ತಗೊಂಡಿದ್ದಾರೆ. ಇನ್ನು ಸ್ನೇಹಮಯಿ ಕೃಷ್ಣ ಬಂಧನದ ವಿರುದ್ಧ ಸಹಜವಾಗಿಯೇ ಬಿಜೆಪಿ ನಾಯಕರು ಸಿಡಿದೆದ್ದಿದ್ದಾರೆ, ಆಕ್ರೋಶವನ್ನು ವ್ಯಕ್ತಪಡಿಸಿದ್ದಾರೆ ಸರ್ಕಾರದ ವಿರುದ್ಧ. ಕಾಂಗ್ರೆಸ್ನ ದುರಾಡಳಿತ ಅಂತ ಸರ್ಕಾರದ ವಿರುದ್ಧ ಬಿಜೆಪಿ ಆಕ್ರೋಶವನ್ನು ವ್ಯಕ್ತಪಡಿಸಿ ಸಮರಕ್ಕೆ ಮುಂದಾಗಿದೆ. ಸತ್ಯಕ್ಕೆ ಹೋರಾಟ ಮಾಡಿದವರನ್ನ ಅರೆಸ್ಟ್ ಮಾಡಿದ್ದಾರೆ ಅಂತ ಆರ್ ಅಶೋಕ್ ಹೇಳಿದ್ದಾರೆ. ದುರಾಡಳಿತಕ್ಕೆ ಇದೊಂದು ನಿದರ್ಶನ, ಇದು ಎಮರ್ಜೆನ್ಸಿ ಅನ್ನುವಂಥ ಮಾತನ್ನ ಹೇಳಿದ್ದಾರೆ ಆರ್ ಅಶೋಕ್. ದೂರು ಕೊಟ್ಟವರಿಗೆ ಕಿರುಕುಳ ಅನ್ನುವಂಥ ಮಾತನ್ನ ಕೇಂದ್ರ ಸಚಿವ ಪ್ರಹ್ಲಾದ್ ಜೋಶಿ ಹೇಳಿದ್ದಾರೆ. ಆಧಾರ ರಹಿತ ಆರೋಪ ಮಾಡಿದ್ದಕ್ಕೆ ಬಂಧನ ಅನ್ನುವಂಥ ಮಾತನ್ನ ಯತೀಂದ್ರ ಸಿದ್ದರಾಮಯ್ಯನವರು ಹೇಳಿ ಸಮರ್ಥಿಸಿಕೊಂಡಿದ್ದಾರೆ. ದುರಾಡಳಿತದ ಪರಮಾವಧಿ. ಹಿಂದೆ ದೇಶದ ಮೇಲೆ ಎಮರ್ಜೆನ್ಸಿ ತಂದು ದೇಶವನ್ನು ಹಾಳು ಮಾಡಿದಂಥ ಕಾಂಗ್ರೆಸ್ ಅವರು ಈಗ ಕರ್ನಾಟಕದಲ್ಲೂ ಒಂದು ರೀತಿ ಎಮರ್ಜೆನ್ಸಿ. ಕೋರ್ಟ್ ಆವರಣದಲ್ಲೇ ಯಾರು ಸತ್ಯಕ್ಕೋಸ್ಕರ ಹೋರಾಟ ಮಾಡ್ತಾಯಿದ್ರು, ನ್ಯಾಯಕ್ಕೋಸ್ಕರ ಹೋರಾಟ ಮಾಡ್ತಾಯಿದ್ರು. ನಾವು BJP ಕೂಡ ಬೆಂಗಳೂರಿಂದ ಮೈಸೂರವರೆಗೂ ಪಾದಯಾತ್ರೆಯನ್ನು ನಾವು ಮಾಡಿದ್ರಿ. ಅದಾದಮೇಲೆ ಸಾವಿರಾರು ಕೋಟಿ ಬೆಲೆ ಬಾಳ್ತಕ್ಕಂಥ 14 ಸೈಟ್ಗಳನ್ನು ಕೂಡ ವಾಪಸ್ ಸರ್ಕಾರಕ್ಕೆ ಬಂದಿದೆ. ED ಅವರು ಕೂಡ
ಸುಮಾರು 300 ಕೋಟಿಗೂ ಹೆಚ್ಚು ಹಣವನ್ನು ಸೀಸ್ ಮಾಡಿದ್ದಾರೆ. ಸಾವಿರಾರು ಸೈಟುಗಳನ್ನು ಸೀಸ್ ಮಾಡ್ತಾ ಇದ್ದಾರೆ. ಈಗ ಅಂದರೆ ಸರ್ಕಾರದ ಬೊಕ್ಕಸಕ್ಕೆ ಸಾವಿರಾರು ಕೋಟಿ ರೂಪಾಯಿ ವಾಪಸ್ ಬಂದಿದೆ. ಇದಕ್ಕೆ ಮೂಲ ಕಾರಣ ಅಂದರೆ ಸ್ನೇಹಮಯಿ ಕೃಷ್ಣ ಅವರು ಫಸ್ಟು ಕೇಸಲ್ಲಿ ದಾಖಲು ಮಾಡಿದ್ರು. ಅದಾದಮೇಲೆ ಈ ಘಟನೆಗಳೆಲ್ಲ ಆಗಿದೆ. ಅಂಥವ್ರನ್ನೇ ಯಾರು ಗಾಂಧೀಜಿಯ ಆದರ್ಶಗಳನ್ನು ಇಟ್ಕೊಂಡು ಹೋರಾಟ ಮಾಡ್ತಾ ಇದ್ದಾರೆ, ಆ ಗಾಂಧೀಜಿಯ ಆದರ್ಶಗಳ ವಿರುದ್ಧವಾಗಿ ಕಾಂಗ್ರೆಸ್ ಅವರು. ಹಾಗಾಗಿ ಇದು ಮುಖ್ಯಮಂತ್ರಿಗಳ ವಿರುದ್ಧವಾಗಿ ಮಾಡಿದ ಆರೋಪಕ್ಕೆ ಸೇಡು ತೀರಿಸಿಕೊಳ್ಳಿಕ್ಕೆ ಅವರು ತಯಾರಿ ನಡೆಸಿದರು. ಇದೊಂದು ಅವಕಾಶ ಸಿಕ್ಕಿದೆ. ಆ ಅವಕಾಶವನ್ನು ದುರುಪಯೋಗ ಮಾಡಿಕೊಂಡಿದ್ದಾರೆ. ಅವರು ಯಾರದೇ ಬಗ್ಗೆ ಆರೋಪ ಮಾಡಿದ್ರ, ಚೀಫ್ ಸೆಕ್ರೆಟರಿ ವಿರುದ್ಧ ಅವರು ಆರೋಪ ಮಾಡಿದ್ದು ಅದು ಸತ್ಯಾಸತ್ಯತೆ ಇಲ್ಲದೆ ಅವ್ರು ಮಾಡಿದ್ದಾರೆ. ಅವ್ರ ಮೇಲೆ ಕ್ರಮ ಆಗಲಿ, ನಾವೇನು ಬೇಡ ಅಂತ ಹೇಳೋದಿಲ್ಲ. ಯಾಕಂದರೆ ನಮಗೇನು ಅವ್ರ ಆರೋಪದ ಬಗ್ಗೆ ಐ ವಾಂಟ್ ಟು ಮೇಕ್ ಇಟ್ ವೆರಿ ವೆರಿ ಕ್ಯಾಂಡಿಡ್ಲಿ ಕ್ಲಿಯರ್. ಅವರು ಮುಖ್ಯ ಕಾರ್ಯದರ್ಶಿಗಳ ಬಗ್ಗೆ ಮಾಡಿದಂಥ ಆರೋಪ ಇದು. ಅವರು ಯಾವ ಆಧಾರದ ಮೇಲೆ ಮಾಡಿದ್ದಾರೆ, ಏನು ಮಾಡಿದ್ದಾರೆ, ಇದರದ್ದು ಯಾವುದೇ ನಿರ್ದಿಷ್ಟವಾದಂಥ ಎಲ್ಲ ಮಾಹಿತಿಗಳು ಅವ್ರೇನು ಕೊಟ್ಟಿಲ್ಲ. ಜನರಲ್ ಒಂದು ಆರೋಪ ಮಾಡಿದ್ದಾರೆ. ಇಫ್ ದಟ್ ಈಸ್ ರಾಂಗ್, ಚೀಫ್ ಸೆಕ್ರೆಟರಿ ಹ್ಯಾಸ್ ಗಾಟ್ ಆಲ್ ರೈಟ್. ಬಟ್ ಸೋ ಫಾರ್ ಅವರ ಕಂಪ್ಲೇಂಟ್ ಕೊಟ್ಟದ್ರ ಬಗ್ಗೆ ಯಾವುದೇ ರೀತಿಯಾದಂಥ ಮಾಹಿತಿ ಇಲ್ಲಿವರೆಗೆ ಬಂದಿಲ್ಲ. ಹೌ ಕ್ಯಾನ್ ಯು ಇಮ್ಮಿಡಿಯೇಟ್ಲಿ ಅರೆಸ್ಟ್ ಹಿಮ್? ಅವರು ಸಿದ್ದರಾಮಯ್ಯನವರ ವಿರುದ್ಧವಾಗಿ ಒಂದು ಕಂಪ್ಲೇಂಟ್ ಕೊಟ್ಟಿದ್ದರಿಂದ ಲೋಕಾಯುಕ್ತಕ್ಕೆ ಅವರನ್ನು ಹ್ಯಾರಾಸ್ ಮಾಡುವಂಥ ಕೆಲಸ ನಡೆದಿದೆ. ಅವನೋ ಒಬ್ಬ ಕಾಂಗ್ರೆಸ್ ಮುಖಂಡ. ಹೌದು, ಮತ್ತು ಆಧಾರಯುತವಾದಂಥ ಆರೋಪಗಳನ್ನು ಸುಮ್ಮನೆ ಮಾಡ್ಬೋದು ಅಂತಂದರೆ ರಾಜಕಾರಣಿಗಳೇನೋ ಪಾಪ ಜನರಿಗೆ ಅಕೌಂಟಬಲ್ ಆಗಿರಬೇಕು. ಹಾಗಾಗಿ ಆಧಾರಿತ ಆರೋಪಗಳನ್ನು ಮಾಡೋದು ಕೂಡ ಸಹಿಸ್ತಾರೆ, ಹೋರಾಟ ಮಾಡ್ತಾರೆ. ಪಾಪ ಅಧಿಕಾರಿಗಳ ಮೇಲೆ ಸುಮ್ಮನೆ ತೇಜೋವಧೆ ಮಾಡೋದು, ಆರೋಪರಹಿತ ಆರೋಪಗಳನ್ನು ಮಾಡಿದಾಗ ಅದನ್ನು ಖಂಡಿತ ಅದಕ್ಕೆ ಶಿಕ್ಷೆ ಕೊಡಬೇಕು, ಕ್ರಮ ಜರುಗಿಸಬೇಕು. ಯಾವುದೇ ಆಧಾರ ಇಲ್ಲದೆ ಒಬ್ಬರು ಅಧಿಕಾರಿ ಮೇಲೆ ಆರೋಪ ಮಾಡಿ ಅವ್ರು ತೇಜೋವಧೆ ಮಾಡಿದ್ರೆ ಅವ್ರು ಯಾಕೆ ಸುಮ್ಮನೆ ಇರ್ತಾರೆ? ಖಂಡಿತ ಅವ್ರ ಮೇಲೆ ಕ್ರಮ ತೆಗೆದುಕೊಳ್ತಾರೆ. ಈಗ ಮೂಡ ಮೇಲೆ ಏನು ಆರೋಪಗಳಿದೆ ಅದಕ್ಕೆ ಈಗಾಗಲೇ ನಾವು ತನಿಖೆ ಕೂಡ ಕೊಟ್ಟಿದ್ದೀವಿ. ಸೊ ಕೆಂಪಣ್ಣ ಆಯೋಗನೂ ಇದೆ. ಸೊ ಅವ್ರು ಅದನ್ನು ನೋಡಿಬಿಟ್ಟು ಮೂಡಾದಲ್ಲಿ ಏನು ಅವ್ಯವಹಾರ ಆಗಿದ್ದರೆ ಅದ್ರ ಪ್ರಕಾರ ಅದ್ರ ಮೇಲೆ ಕ್ರಮ ತೆಗೆದುಕೊಳ್ತಾರೆ. ಸ್ನೇಹಮಯಿ ಕೃಷ್ಣ ಅವರು ತಮ್ಮ ಫೇಸ್ಬುಕ್ಕಲ್ಲಿ ಫೋಟೋಸು ಮತ್ತು ಆಡಿಯೋ ಕ್ಲಿಪ್ಪು ಕ್ರಿಯೇಟ್ ಮಾಡಿಬಿಟ್ಟು ಪೋಸ್ಟ್ ಮಾಡಿಬಿಟ್ಟು ಅವ್ರ ಮೇಲೆ ಫಾಲ್ಸ್ ಇನ್ಫಾರ್ಮೇಷನ್ ಎಲ್ಲ ಸ್ಪ್ರೆಡ್ ಮಾಡಿಬಿಟ್ಟು ಅವರ ರೆಪ್ಯುಟೇಷನ್ಗೆಲ್ಲ ಡ್ಯಾಮೇಜ್ ಮಾಡ್ತಾರೆ ಅಂತ ಒಂದು ಕಂಪ್ಲೇಂಟ್ ಇರ್ತದೆ. ನಮ್ಮಲ್ಲಿ ದಿನಾಂಕ 18/2/2026 ನಾವು ಕೇಸ್ ರಿಜಿಸ್ಟರ್ ಮಾಡಿಕೊಂಡು ತನಿಖೆ ಮುಂದುವರಿಸಿರ್ತೀವಿ. ನ್ಯಾಯಾಲಯದಲ್ಲಿ ಒಂದು ಸರ್ಚ್ ವಾರೆಂಟ್ ತಗೊಂಡ್ಬಿಟ್ಟು ಒಂದು ಮೈಸೂರಲ್ಲಿ ಹೋಗಿ ಸರ್ಚ್ ವಾರೆಂಟ್ ಮೇರೆಗೆ ದಾಖಲಾತಿನ ಪರಿಶೀಲನೆ ಮಾಡೋದಕ್ಕೆ ಹೋಗಿರ್ತೀವಿ. ಸ್ನೇಹಮಯಿ ಕೃಷ್ಣ ಅವ್ರಿಗೂ ಕೂಡ ಒಂದು ನೋಟಿಸ್ ಜಾರಿ ಮಾಡಿ ಅವ್ರಿಗೆ ಠಾಣೆಗೆ ಕರೆಸ್ಕೊಂಡು ಎನ್ಕ್ವೈರಿ ಸಲುವಾಗಿ ನಾವು ಹೀಗೆ ಸದ್ಯ ಕರೆಸ್ಕೊಂಡಿದ್ದೀವಿ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.